ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮ್ಯಾಂಗೋ ಚೀಸ್ ಕೇಕ್ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಮ್ಯಾಂಗೋ ಚೀಸ್ ಕೇಕ್ ಮಾಡಬೇಕಾದ್ರೆ ಫಸ್ಟು ನಾವು ಬೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಬೇಸ್ ಹೇಗೆ ಮಾಡೋದಂದರೆ, ನಿಮ್ಮ ಮನೇಲಿ ಯಾವುದಾದ್ರೂ ಬಿಸ್ಕೆಟ್ಸ್ ಇದ್ದರೆ, ವಾಟ್ ಬಿಸ್ಕೆಟ್ಸ್ ಯು ಪ್ರಿಫರ್ ಟು ಈಟ್, ಅದನ್ನು ಬಿಸ್ಕೆಟ್ಸ್ನ ಒಂದು ಕಂಟೈನರ್ ಹಾಕಿಬಿಟ್ಟು ನೀಟಾಗಿ ಅದನ್ನು ಕ್ರಷ್ ಮಾಡ್ಕೋಬೇಕು. ಪುಡಿ ಪುಡಿಯಾಗಿ, ಅಂದರೆ ದಪ್ಪದಾಗಲ್ಲ, ಚಿಕ್ಕದಾಗಿ ಕ್ರಷ್ ಮಾಡ್ಕೋಬೇಕು. ಕ್ರಷ್ ಮಾಡಿಕೊಂಡು ನಾವು ಚೀಸ್ ಕೇಕ್ಗೆ ಬೇಸನ್ನು ರೆಡಿ ಮಾಡ್ಕೋಬೇಕು. ಇವಾಗ ಬಿಸ್ಕೆಟ್ ಎಲ್ಲ ಕ್ರಷ್ ಮಾಡಿದ್ಮೇಲೆ ಹೀಗಾಗಿದೆ. ಇದಕ್ಕೆ ನಾನು ಇವಾಗ ಮೆಲ್ಟೆಡ್ ಬಟರನ್ನು ಹಾಕ್ತಾ ಇದ್ದೀನಿ. ಮೆಲ್ಟೆಡ್ ಬಟರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೆಕ್ಸ್ಟ್ ಇವಾಗ ನಾನು ಒಂದು ಕಂಟೈನರಲ್ಲಿ ಮ್ಯಾಂಗೋ ಪ್ಯೂರಿನ ತೊಗೊಂಡಿದ್ದೀನಿ. ಮ್ಯಾಂಗೋ ಪ್ಯೂರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಇವಾಗ 2 ಟೇಬಲ್ ಆರ್ 3 ಟೇಬಲ್ ಸ್ಪೂನಷ್ಟು ಚೀಸ್ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಕ್ರಷ್ ಶುಗರ್ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಅಮೂಲ್ ಕ್ರೀಮ್ನ ಯೂಸ್ ಮಾಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ಸೊ ನಾನು ಮಾಡ್ತಿರೋ ಕ್ವಾಂಟಿಟಿ ಚಿಕ್ಕದಾಗಿದ್ದರಿಂದ ಎಲ್ಲ ಚಿಕ್ಕ ಕ್ವಾಂಟಿಟಿಯಾಗಿ ತೊಗೊಂಡ್ಬಿಟ್ಟು ನೀಟಾಗಿ ಯಾವ ಲಂಪ್ಸ್ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಯಾವ ಲಂಪ್ಸ್ ಇಲ್ದಿರ. ಇದನ್ನ ಇವಾಗ ನಾನು ಬೇಸ್ ಮಾಡ್ಕೊಂಡಿರೋ ಬಿಸ್ಕೆಟ್ ಮೇಲೆ ನೀಟಾಗಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೊ ಆ ಬೌಲಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಇದನ್ನು 2 to 3 hours ಫ್ರೀಸ್ ಮಾಡಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು, ಆಫ್ಟರ್ 3 hours ಫ್ರೀಸ್ ಆದಮೇಲೆ ನಾನು ಕೇಕ್ನ ಹೊರಗೆ ತೆಗೆದಿದ್ದೀನಿ ಫ್ರಿಡ್ಜಿಂದ. ಅದಾದಮೇಲೆ ಸ್ವಲ್ಪ ಮ್ಯಾಂಗೋ ಪ್ಯೂರಿನ ಇದ್ರ ಮೇಲೆ ನಾನು ಆ್ಯಡ್ ಮಾಡಿದ್ದೀನಿ. ನಿಜ ತುಂಬ ಚೆನ್ನಾಗಿ ಬಂದಿದೆ. ವೆರಿ ಸಿಂಪಲ್ ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.